ನಮ್ಮ ಟ್ರೇಡಿಂಗ್ಗೆ ಎಲ್ರಿಗೂ ಸ್ವಾಗತ. ಸೊ ನಿನ್ನೆ ಎನಾಲಿಸಿಸ್ ಪ್ರಕಾರ ಚಾರ್ಟು ಯಾವ ರೀತಿ ವರ್ಕ್ ಮಾಡಿದೆ ಒಂದು ಸತಿ ಬ್ಯಾಕ್ ಟೆಸ್ಟ್ ಮಾಡಿಬಿಡೋಣ. ಸೊ ಮಾರ್ಕೆಟ್ ಏನು ಅಂತ ಪರಿ ಅಷ್ಟೇನು ಸರಿ ಇರಲಿಲ್ಲ. ಯಾಕಂದರೆ ನಾನು ನಿಮ್ಗೆ ಹೇಳಿದ್ದೆ ಇಲ್ಲೊಂದು ಲೈನ್ ಹಾಕ್ಕೊಂಡು ಇಟ್ಕೊಳ್ಳಿ, ಈ ಒಂದು ಲೈನ್ ಹಾಕಿ ಇಟ್ಕೊಂಡಿರಿ ಅಂತ. ಸೊ ಇದ್ರೊಳಗಡೆ ಏನಾದರೂ ಓಪನ್ ಆದರೆ ಇಲ್ಲಿ ವರ್ಕ್ ಆಗುತ್ತೆ, ಇಲ್ಲ ಅಂತಂತಂದರೆ ಕೆಳಗಡೆ ಬಂದರೆ 600 ಏನಾದರೂ ಸಮಥಿಂಗ್ ಬ್ರೇಕ್ ಆದರೆ 500 ಲೆವೆಲ್ ರೀಚ್ ಮಾಡ್ಕೊಳ್ಳಿ ಅಂತ. ನೆಕ್ಸ್ಟ್ ಟಾರ್ಗೆಟ್ ಬಂದುಬಿಟ್ಟು 430. ಇದು ಅಂತೂ ವರ್ಕೌಟ್ ಆಗಿಲ್ಲ, ಯಾಕಂದರೆ 500ಇಂದನೇ ರಿಜೆಕ್ಷನ್ ತೊಗೊಂಡು ಮೇಲೆ ಹೋಗಿದೆ. ಬಟ್ ಇಂಥ ಬೀಳೋ ಟೈಮಲ್ಲಿ ನೀವು ರಿವರ್ಸ್ ನೋಡ್ತಾ ಇದ್ದರೆ ಇದು ಟೋಟಲಿ ನಿಮ್ಮದು ರಾಂಗ್ ಎನಲೈಸಿಸ್, ಓಕೆನಾ. ಸೊ ಮಾರ್ನಿಂಗ್ ಸೆಕ್ಷನಲ್ಲೇ ನಿಮಗೊಂದು ಕೊಟ್ಟಿದೆ ಅಂತಂತಂದರೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಒಂದು ರೀಟೆಸ್ಟಿಗೆ ವೆಯ್ಟ್ ಮಾಡಿ ಅಂತ. ಬಟ್ ಇದು ರೀಟೆಸ್ಟ್ ಕೊಡೋಂಥ ಕ್ಯಾಂಡಲು ಅಲ್ಲ, ಯಾಕಂದರೆ ಇದು ಪ್ರೈಸ್ ಬಂದುಬಿಟ್ಟು ನೋಡಿ 100 ಪಾಯಿಂಟ್ ಪ್ಲಸ್ ಇದೆ, ಹೌದಾ. ಸೊ ನಿಮ್ದು ಎನಾಲಿಸಿಸ್ ಎಲ್ಲ ತೊಗೊಂಡು ಹೋದ್ಮೇಲೆ ಅದನ್ನು ನೀವೇನು ಟ್ರೇಡ್ ಮಾಡ್ತೀರಾ, ಮಾಡೋಕ್ಕೆ ಹೋಗಬಾರ್ದು, ಹೌದಾ. ಆಲ್ಮೋಸ್ಟ್ ನೀವು ನೋಡಿ ನಿನ್ನೆ ಏನಾದರೂ ಕ್ಯಾರಿ ಫಾರ್ವರ್ಡ್ ಮಾಡಿದರೆ ಇದು ಒಂದೇ ಕ್ಯಾಂಡಲಲ್ಲಿ 120 ಬಂದಿರುತ್ತೆ. ಸೊ ರೀಟೆಸ್ಟ್ ಬಂದಾಗ ಅಟ್ಲೀಸ್ಟ್ ಒಂದು ಏನೋ ಒಂದು 70 ಅಥವಾ 80 ಏನಾದರೂ ಬಂದರೆ ಮತ್ತು 80 ಬೇಕಾದ್ರೆ 160 ಟಾರ್ಗೆಟ್ ಮಾಡ್ಬೋದು, ಆ ರೀತಿ ಬೇಕಾದ್ರೆ ಎನಲೈಸ್ ಮಾಡ್ಕೋಬೋದು. ಅದಕ್ಕೆ ಒಂದು ರೀಟೆಸ್ಟಿಗೆ ಮತ್ತೆ 430 ಏನಾದರೂ ಬರ್ತಿರ್ತಿತ್ತು. ಬಟ್ ಇಲ್ಲಿ ಸಪೋರ್ಟ್ ತೊಗೊಂಡಿದ್ದು ಬ್ರೇಕೇ ಮಾಡಲಿಲ್ಲ, ಹೌದಾ. ಸೊ ಅದಕ್ಕೆ ನಾವು ಇಂಥ ಟೈಮಲ್ಲಿ ಬಿಟ್ಬಿಡೋದೇ ಒಳ್ಳೆಯದು. ಹೋಗ್ಲಪ್ಪ ಇವತ್ತೊಂದು ದಿನ ಟ್ರೇಡ್ ಮಾಡಲಿಲ್ಲ ಅಂತಂದರೆ ಏನೂ ಆಗಂಗಿಲ್ಲ ಅಂತ. ಬಟ್ ನಮ್ಮ ಎನಾಲಿಸಿಸ್ ಪ್ರಕಾರ ಹೋಗಿದೆ, ಬಟ್ ಆದರೂ ಸರಿ ಇರಲಿಲ್ಲ ಮಾರ್ಕೆಟ್, ಹೌದಾ. ಯಾಕಂತಂದರೆ ಯಾಕೆ ಸರಿ ಇರಲಿಲ್ಲ ನಮ್ಮ ಎನಾಲಿಸಿಸ್ ಪ್ರಕಾರ ಅಂದರೆ ಆಲ್ಮೋಸ್ಟ್ ಹೇಳಿದ್ನಲ್ಲ, ಒಂದೇ ಕ್ಯಾಂಡಲಲ್ಲಿ ತೊಗೊಂಡೋದ್ಮೇಲೆ ಏನು ಟ್ರೇಡ್ ಉಳಿತು. ನಮ್ಮ ಎನಾಲಿಸಿಸ್ ಪ್ರಕಾರ ಆಗಿದೆ, ಇಲ್ಲ ಅಂತಿಲ್ಲ. 600ಇಂದ 650ಇಂದ ಬ್ರೇಕ್ ಆಯಿತು, 500 ಲೆವೆಲ್ ಬಂತು. ಬಟ್ ಟ್ರೇಡೇ ಸಿಕ್ಕಿಲ್ಲ ಅಂತಂತಂದರೆ ಟೋಟಲಿ ವೇಸ್ಟ್ ಡೇ ಅಂತ ಅಂದ್ಕೊಂಡ್ಬಿಡ್ಬೇಕು, ಹೌದಾ. ಸೊ ಮಾರ್ಕೆಟ್ ಬಂದುಬಿಟ್ಟು 550 ಕ್ಲೋಸಿಂಗ್ ಕೊಟ್ಟಿದೆ, ಓಕೆ. 550 ಕ್ಲೋಸಿಂಗ್ ಕೊಟ್ಟಿದೆ. ಇದ್ರ ಮೇಲೆ ಒಂದು ನಿಮಿಷ ಡೇ ಕ್ಯಾಂಡಲಲ್ಲಿ ಮತ್ತು ನೋಡಿಬಿಡೋಣ. ಮತ್ತು ಡೇ ಕ್ಯಾಂಡಲಲ್ಲಿ ಬರೀ ವಿಕ್ಕು ಸಾಕಾಗೋಯ್ತು. ಸೊ ಮೇಲೆ ಕೆಳಗೆ ಮೇಲೆ ಬರೀ ಆಟಾಡ್ತಾ ಇದೆ ಮಾರ್ಕೆಟು. ಇಲ್ಲಿ ನೋಡಿ, ಇದು ಮತ್ತೆ ಇವತ್ತು ಕೆಳಗಿಂದ ಮೇಲೆ ಬಂತು, ಹೌದಾ. ಕೆಳಗಡೆ ಬಿದ್ದಂಗೆ ಮಾಡ್ತು, ಏನೋ ಲೆವೆಲ್ ಬರುತ್ತೆ ಅಂತಂತಂದರೆ ಬರಲೇ ಇಲ್ಲ. ನಾಳೆ ಎನಾಲಿಸಿಸ್ ಪ್ರಕಾರ ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ, ಓಕೆ. ನೆಕ್ಸ್ಟ್ ಲೆವೆಲ್ ಬಂದುಬಿಟ್ಟು ಮತ್ತೆ 650 ಒಂದು, ಇದು 500 ಲೆವೆಲ್ ಇದೆ. ಇಲ್ಲೊಂದು 650 ಒಂದಿದೆ, ಓಕೆ. ಒಂದು 730 ಲೆವೆಲ್ ಹಾಕ್ಕೊಳ್ಳಿ. ಸೊ ಇನ್ ಬಿಟ್ವೀನ್ ಇಲ್ಲೇ ಏನಾದರೂ ಓಪನ್ ಆದರೆ, ಮತ್ತೆ ಮಧ್ಯದಲ್ಲಿ ಏನಾದರೂ ಓಪನ್ ಆಯಿತು ಅಂದ್ಕೊಳ್ಳಿ 600, ಇಮಿಡಿಯೇಟ್ ಬೇಕಾದರೆ ನಾನು ಕುತ್ಕೋಬೋದು ಕೆಳಗಡೆ ಬರ್ತಾಯಿದ್ರೆ. ಬಟ್ ಮತ್ತೆ ಫಾಸ್ಟ್ ಬಂತು ಅಂತಂದರೆ ಹೇಳಿಕ್ಕಾಗಲ್ಲ. ಇಮಿಡಿಯೇಟ್ ನಿಮಗೆ ಒಂದು 25 ರೂಪೀಸ್ ಇರೋದನ್ನು ತೊಗೊಂಡ್ರೆ ನಿಮಗೆ ಒಮ್ಮೆ 50 ರೂಪೀಸ್ ಹಂಗೆ ಕಾಣಿಸ್ಬೋದು, ಓಕೆ. ಸೊ ಆದರೂ ನಾಳೆ ಎಕ್ಸ್ಪೈರಿ ಇದೆ, ಇದನ್ನು ದಯವಿಟ್ಟು ಯಾರೂ ಟ್ರೈ ಮಾಡೋಕ್ಕೂ ಹೋಗಬೇಡಿ. ಯಾಕಂತಂದರೆ ನೀವೇನಾದರೂ ಎತ್ಕೊಂಡ್ಬಿಟ್ಟು ಒಂದು 100 ಕ್ವಾಂಟಿಟಿ ತೊಗೊಂಡ್ರೆ 1 ಲಕ್ಷ ಇದಕ್ಕೆ ಧುಮುಕ್ಬಿಟ್ರೆ 1 ಲಕ್ಷ ಇಮಿಡಿಯೇಟ್ ಝೀರೋ ಆಗೋದು ಚಾನ್ಸಸ್ಸು ಇದೆ. ಸೊ ಮೇಲ್ಗಡೆನೂ ಇಷ್ಟ ಇಲ್ಲ, ನನಗೆ ಕೆಳಗಡೆನೂ ಇಷ್ಟ ಇಲ್ಲ ಹಂಗೆ ನೋಡಿದ್ರೆ. ಯಾಕಂತಂದರೆ ಮಾರ್ಕೆಟ್ ವಾಲಟಿಲಿಟಿನೇ ಆ ರೀತಿ ಇದೆ. ಸೊ ನಾಳೆ ಎಲ್ಲಾದರೂ ಒಂದು ಸೈಡ್ ವೇಸಲ್ಲೇ ಒಗೆದ್ಬಿಟ್ರೆ ಏನೂ ಮಾಡೋಕ್ಕಾಗಲ್ಲ. ಒಂದು ವೀಕ್ಲಿನೂ ನೋಡಿಬಿಡೋಣ ಬೇಕಾದರೆ. ಇಲ್ಲಿ ನೋಡಿ, ಆಲ್ಮೋಸ್ಟ್ ಇಲ್ಲಿ ನೋಡಿ ಡೋಜಿ ಕ್ಯಾಂಡಲ್ ಇದೆ, ಹೌದಾ. ಡೋಜಿ ಕ್ಯಾಂಡಲ್ ಇದೆ. ಸೊ ಇದ್ರ ಮೇಲ್ಗಡೆ ಬೇಕಾದರೆ ನಾನು ನೋಡ್ಬೋದು, ಕಾಲ್ ಇಲ್ಲ ಅಂತ ಇಲ್ಲ ಒಂದು ಕ್ಷಣಕ್ಕೆ. ಬಟ್ ಆದರೂ ನನಗಿಷ್ಟ ಇಲ್ಲ. ಬಟ್ ಇದು ಲೆವೆಲ್ ಬ್ರೇಕ್ ಆದರೆ ಕೆಳಗಡೆನೂ ನೋಡ್ಬೋದು. ಬಟ್ ನಿಮ್ಮ ಇಷ್ಟ, ನಾನು ಟೋಟಲಿ ಅವಾಯ್ಡ್ ಮಾಡ್ತೀನಿ ನಾಳೆ ಒಂದಿನ, ಅದರಲ್ಲಿ ಬೇರೆ ಎಕ್ಸ್ಪೈರಿ. ಸೊ ಇಲ್ಲಿ ಬೇಕಾದರೆ ಒಂದು ಲಾಟ್ ಟ್ರೈ ಮಾಡಿ, ಓಕೆ. ಇಲ್ಲಿ ಬೇಕಾದರೆ ಒಂದು ಲಾಟ್ ಟ್ರೈ ಮಾಡಿ, ಅದು PE ಸೈಡು, ಅದು ಕಾಲ್ ಸೈಡು, ಓಕೆ. ಸೊ ಸಿಂಪಲಾಗಿ ಇಟ್ಬಿಡೋಣ. ನನಗೆ ಯಾಕಂದರೆ ಜಾಸ್ತಿ ಎನಾಲಿಸಿಸ್ ಹೇಳೋಕ್ಕೂ ಇಷ್ಟ ಇಲ್ಲ, ಯಾಕಂತಂದರೆ ಮಾರ್ಕೆಟು ಆ ರೀತಿ ಬಿಹೇವ್ ಮಾಡ್ತಾ ಇದೆ. ಸೊ ಸಮ್ಟೈಮ್ಸ್ ಅವಾಯ್ಡ್ ಮಾಡಲೇಬೇಕಾಗುತ್ತೆ. ನಾನು ಪ್ರತಿದಿನವೂ ನಾಳೆ ಒಂದು ದಿನ ನಾನು ಡ್ಯೂಟಿಗೆ ಲೀವ್ ಹಾಕಿದ್ದೀನಿ ಅಂತ ತಿಳ್ಕೊಂಡು ಲೀವ್ ಹಾಕ್ಕೊಂಡು ಬಿಟ್ಬಿಡಿ, ಓಕೆನಾ. ಸೊ ಅದಕ್ಕೆ ಹೇಳ್ತಾ ಇರೋದು ಈ ಲೆವೆಲು ಮತ್ತು ಈ ಲೆವೆಲು, ಓಕೆ. ಇದು 25 650 ಲೆವೆಲ್ ಒಂದು, ಆಮೇಲೆ ಇದು 750, ಇದು 850 ಇದೆಯಲ್ಲ. ಸೊ 850, ಇದು ಬಂದುಬಿಟ್ಟು 500. ಸೊ ಇಲ್ಲಿ ಕ್ಲಿಯರ್ ಇದೆ, ಓಕೆನಾ. ಇಲ್ಲಿ ಬೇಕಾದರೆ ಫ್ರೀ ಫಾಲ್ ಆಗ್ಬೋದು. ಇವತ್ತು ಹೇಳಿದ ಪ್ರಕಾರ ಟಾರ್ಗೆಟ್ ನಾಳೆ ಏನಾದರೂ ರೀಚ್ ಆದರೂ ಆಗ್ತಿರ್ಬೋದು. 370 ಟಾರ್ಗೆಟು ಬರ್ತಿರ್ಬೋದು. ಬಟ್ ಟ್ರೈ ಮಾಡಿ ಒಂದೇ ಲಾಟಲ್ಲಿ ಕೆಳಗಡೆ, ಅದು ಪುಟ್ ಸೈಡ್, ಓಕೆನಾ, PE ಸೈಡ್. ಸೊ ಮೇಲ್ಗಡೆನೂ ಖಾಲಿ ಇದೆ, ಇಲ್ಲ ಅಂತಿಲ್ಲ. ಬಟ್ ಯಾವಾಗಿಂದ ಕೆಳಗೆ ಬೀಳುತ್ತೋ ನಾಳೆ ಅದರಲ್ಲಿ ಎಕ್ಸ್ಪೈರಿ ಇದೆ. ಅದಕ್ಕೆ ನಾನು ಮೇಲ್ಗಡೆನೂ ಒಂದೇ ಲಾಟಲ್ಲಿ ಹೇಳಿದ್ದೀನಿ, ಕೆಳಗಡೆನೂ ಒಂದೇ ಲಾಟು, ಮೇಲ್ಗಡೆನೂ ಒಂದೇ ಲಾಟು. ಟ್ರೈ ಮಾಡಿ. ಇಷ್ಟೇ ಬಿಟ್ಟೆ ಎನಾಲಿಸಿಸ್ ನನಗೆ ಜಾಸ್ತಿ ಹೇಳೋಕ್ಕೆ ಇಷ್ಟ ಇಲ್ಲ, ಟೋಟಲಿ ಹೇಳ್ತಾ ಇದ್ದೀನಿ. ನಾಳೆ ಒಂದಿನ ಟೋಟಲಿ ಟ್ರೇಡ್ ಮಾಡೋಕ್ಕೆ ಹೋಗಬೇಡಿ. ಇಷ್ಟು ಹೇಳಿ ಎನಾಲಿಸಿಸ್ನ ಕ್ಲೋಸ್ ಮಾಡ್ತೀನಿ ಇಲ್ಲಿಗೆ.
ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಲಾಸ್ಟ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾಳೆ ಎಕ್ಸ್ಪೈರಿ. ಸೊ ಬಿ ಕೇರ್ಫುಲ್. ಟ್ರೇಡ್ನ ಟೋಟಲಿ ಅವಾಯ್ಡ್ ಮಾಡಿ. ಯಾವ ಕಡೆ ಮೂವ್ ಬರೋದು ಗೊತ್ತಿಲ್ಲ, ಟೋಟಲಿ ಅವಾಯ್ಡ್ ಮಾಡಿ. ಟೋಟಲಿ ಕನ್ಫ್ಯೂಷನ್ ಇದೆ ಮಾರ್ಕೆಟು. ಸೊ ಟೇಕ್ ಕೇರ್. ಮತ್ತು ನಾಳೆ ಎನಾಲಿಸಿಸ್ ನಾಡ್ದು ಬೇಕಾದರೆ ನೋಡೋಣಂತೆ, ಯಾಕಂದರೆ ಫ್ರೆಶ್ ಡೇ ಕೂಡ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್.